ರಾಜ್ಯದಲ್ಲಿ ಶುರುವಾಯಿತಾ ಸರ್ಕಾರ ವರ್ಸಸ್ ಸ್ಟಾರ್ಸ್ ಫೈಟ್ ಅನ್ನುವಂತಹ ಪ್ರಶ್ನೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಆಡಿದಂತಹ ಒಂದು ಮಾತು, ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲಿ ಟೈಟ್ ಮಾಡಬೇಕು ಗೊತ್ತಿದೆ ಅಂತನ್ಬಿಟ್ಟು, ಅದೀಗ ತೀವ್ರ ಸ್ವರೂಪದ ವಿವಾದಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಈಗ ಸರ್ಕಾರ ವರ್ಸಸ್ ಸ್ಟಾರ್ಸ್ ಫೈಟ್ ಶುರುವಾದಂಗೆ ಕಂಡು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟು ಡೈರೆಕ್ಟ್ ವಾರ್ನಿಂಗ್ ಇದೆಯಲ್ಲ, ಇದೆಲ್ಲ ನೋಡ್ತಾ ಇದ್ರೆ ತೆಲಂಗಾಣ CM ರೇವಂತ್ ರೆಡ್ಡಿ ಆಗೋದಕ್ಕೆ ಹೊರಟ್ರ ಡಿ ಕೆ ಶಿವಕುಮಾರ್ ಅಂತ. ಮೇಕೆದಾಟು ಪಾದಯಾತ್ರೆಗೆ ಬಂದಿಲ್ಲ ಅಂತ ಕೋಪವನ್ನು ಹೊರಹಾಕಿರೋದು ಡಿ ಕೆ. ನಾವು ಪರ್ಮಿಷನ್ ಕೊಟ್ಟರೆ ತಾನೇ ಶೂಟಿಂಗ್ ನಡೆಯೋದು, ನೆನಪಿರಲಿ, ಯಾರಿಗೆ ಎಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಗೊತ್ತಿದೆ ಅಂತೆಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು CM DKಶಿ. ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು, ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರಲಿ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಫಿಲಮ್ ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ, ಫಿಲಮ್ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರೂ ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಇದೇ BJP ಅವ್ರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೇನ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ನು, ಯಾರ್ದು ಫಂಕ್ಷನ್ ಅದು? ನಂದ ಫಂಕ್ಷನು, ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅದಕ್ಕೆ ಕೋಪ್ರೇಷನ್. ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ, ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾಯಿದೆ ಸರ್ಕಾರ? ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡಿದು, ಸ್ಕ್ರಿಪ್ಟ್ ರೈಟ್ರಿಂದ ಹಿಡಿದು, ಆ್ಯಕ್ಟ್ರಿಂದ ಹಿಡಿದು, ಡೈರೆಕ್ಟ್ರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನನಗೆ ಅಶೋಕ್ ಬೇಕಾದ್ರೆ ಇನ್ನೂ ತಲೆ ಕೆಳಗಡೆ ಹಾಕೋಣ. ಯಾರು ಶುರುವಾಗಿದ್ದು ಇದು ಮೇಕೆದಾಟು ಪಾದಯಾತ್ರೆ ಕೋವಿಡ್ ಸಂದರ್ಭದಲ್ಲಿ ಇವರು ಮಾಡಿದ್ದು. ಆಗ ಇವರು ವಿರೋಧ ಪಕ್ಷದಲ್ಲಿದ್ದರು. ಇವರ ಪಕ್ಷದ ಅಡಿಯಲ್ಲಿ, ಇವರ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಇವರು ಮಾಡಿದಂತಹ ಪಾದಯಾತ್ರೆ. ಆವಾಗ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇತ್ತು. ಆಗ ಚಿತ್ರರಂಗದವ್ರಿಗೆ ಕರೆ ಕೊಟ್ಟರು ಕೂಡ ಯಾರೂ ಬರಲಿಲ್ಲ ಅನ್ನೋ ಸಿಟ್ಟು ಡಿ ಕೆ ಶಿವಕುಮಾರ್ಗೆ ಅವಾಗಿಂದನೂ ಇತ್ತು. ಒಂದಿಬ್ಬರು ಮೂರು ಜನ ಹೆಸರು ಹೇಳಿದ್ರಲ್ಲ, ಅವ್ರನ್ನ ಬಿಟ್ಟು. ಆಮೇಲೆ ಈಗ ಅವರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದಾಗಲೂ ಕೂಡ ತುಂಬ ಜನ ಗಣ್ಯರು ಬರಲಿಲ್ಲ. ಗಣ್ಯರು ಅಂದರೆ ಸಿನಿಮಾದವರು ಬರಲಿಲ್ಲ. ಎರಡೂ ಸೇರಿ ಆ ಸಿಟ್ಟನ್ನು ಹೊರಹಾಕಿದ್ರು ಡಿ ಕೆ ಶಿವಕುಮಾರ್. ಮೊದಲನೇದು ಬರಬೇಕು ಅಂತ ಏನಿರಲಿಲ್ಲ, ಇದು ಪಾರ್ಟಿ ಪ್ರೋಗ್ರಾಮ್, ಬಟ್ ಇದು ಸರ್ಕಾರಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋದು ಅವರ ಸಿಟ್ಟು. ಹಾಗಾದರೆ CM DK ಶಿವಕುಮಾರ್ ಈ ರೀತಿ ನೇರ ವಾರ್ನಿಂಗನ್ನು ಕೊಟ್ಟಿದ್ದು ಯಾರಿಗೆ? ಯಾರ್ಯಾರು ಎಲ್ಲೆಲ್ಲಿ ಬ್ಯುಸಿ ಇದ್ದರು, ಯಾರ್ಯಾರಿಗೆ ಆಮಂತ್ರಣ ಪತ್ರಿಕೆ ತಲುಪಿತ್ತು, ಯಾರಿಗೆ ತಲುಪಿಲ್ಲ, ಇದು ಪ್ರಶ್ನೆ. ಯಾರಿಗೆ ಇವರು ಕೊಟ್ಟಿರ್ತಕ್ಕಂಥದ್ದು ಆ ರೀತಿ? ಸುದೀಪ್ಗ, ಯಶ್ಗ, ದರ್ಶನ್ಗ, ಧ್ರುವ ಸರ್ಜಾಗೆ. ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ವೇಳೆ ಯಾವ ನಟರು ಎಲ್ಲಿ ಬ್ಯುಸಿ ಇದ್ದರು? ಅಲ್ಲ, ಅವ್ರು ಎಲ್ಲಾದರೂ ಬ್ಯುಸಿ ಇರಲಿ, ನೀವು ಇನ್ ಟೈಮ್ಗೆ ಅವ್ರನ್ನ ಇನ್ವೈಟ್ ಮಾಡಿದ್ದೀರಾ ಅನ್ನೋದೇ ಪ್ರಶ್ನೆ. ಸಾಧು ಕೋಕಿಲ ಮೇಲೆ ಆರೋಪ ಬರ್ತಾ ಇದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅದನ್ನು ಯಾರೂ ಕನ್ಸಿಡರ್ ಮಾಡ್ತಾ ಇಲ್ಲ. ಸಾಧು ಕೋಕಿಲ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಇನ್ವೈಟೇ ಮಾಡಿಲ್ಲ ಅಂತ ಆರೋಪ ಇರೋದು. 7 ಗಂಟೆಗೆ ಪ್ರೋಗ್ರಾಮ್ ಇದ್ದರೆ 6 ಗಂಟೆಗೆ ಇನ್ವಿಟೇಷನ್ ಹೋಗಿದೆ ಅಂತ ಜಗ್ಗೇಶ್ ಹೇಳ್ತಾರೆ. ಜಯಮಾಲ ಅವ್ರು ಹೇಳ್ತಾರೆ, ನೀನು ಕರಿತೀಯಪ್ಪ, ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸಕ್ಕೆ ತಗೊಂಡು ಬರ್ತಾರೆ ಅಂತ. ಎಡವಟ್ಟಾಗಿರೋದು ಎಲ್ಲಿ ಅಂತ ಯಾರು ಯೋಚನೆ ಮಾಡ್ತಿರೋದಲ್ಲ. ಹೌದು, ಉಪಮುಖ್ಯಮಂತ್ರಿಯಾಗಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಜನ ಬರಲಿಲ್ಲ ಅಂದಾಗ ಸಿಟ್ಟು ಬರೋದು ಸಹಜ ಡಿ ಕೆ ಶಿವಕುಮಾರ್ಗೆ, ಅವ್ರು ಅಂದಿದ್ದಾರೆ. ಆದರೆ ಕಾರ್ಯಕ್ರಮದ ಆಯೋಜಕರು ಏನು ಮಾಡ್ತಾಯಿದ್ರು? ಉಸ್ತುವಾರಿ ವಹಿಸ್ಕೊಂಡ ಸಾಧು ಕೋಕಿಲ ಏನು ಮಾಡ್ತಾಯಿದ್ರು? ಅದು ಪ್ರಶ್ನೆ ಆಗುತ್ತಲ್ವಾ? ಈಗ ನೋಡಿ, ನಟ ಸುದೀಪ್ ಅವರು CCLನಲ್ಲಿ ಬ್ಯುಸಿ ಇದ್ದಾರೆ. ಅವರು ಹೈದರಾಬಾದು, ದುಬೈ ಅಂದ್ಕೊಂಡು ಓಡಾಡ್ಕೊಂಡಿದ್ದಾರೆ ಮ್ಯಾಚ್ಗೆ. ಗಣೇಶು ಕೂಡ CCLನಲ್ಲಿ ಬ್ಯುಸಿ ಇದ್ದಾರೆ, ಅವರು ಕೂಡ ಬರೋದಕ್ಕಾಗಿಲ್ಲ. ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಕೂಡ CCLನಲ್ಲಿ ಬ್ಯುಸಿ ಇದ್ದಾರೆ, ಬರೋಕ್ಕಾಗಿಲ್ಲ. ಇನ್ನು ದರ್ಶನ್ ಅವ್ರನ್ನ ನಾವು, ಅವ್ರ ಕತೆ ಪಾಪ, ಅವರು ಕೋರ್ಟ್ಗೆ ಹೋಗ್ಬೇಕು ಪ್ರತಿಯೊಂದಕ್ಕೂ, ಅದು ಕಷ್ಟ. ಇನ್ನು ರಿಷಬ್ ಶೆಟ್ಟಿ ಕಾಂತಾರ ಶೂಟಿಂಗಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ಅವ್ರು ಬಂದಿಲ್ಲ.
ಆಮೇಲೆ ಯಶ್ ಅವರು ರಾಮಾಯಣ ಸಿನಿಮಾ ಶೂಟಿಂಗ್ನಲ್ಲಿದ್ದಾರೆ, ಮುಂಬೈನಲ್ಲಿದ್ದಾರೆ. ರಮೇಶ್ ಅರವಿಂದ್ ಅವರು ಯಾವುದೋ ಹುಬ್ಬಳ್ಳಿ ಕಾಲೇಜ್ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಹೋಗಿದ್ದರು, ಅವರು ಬಂದಿಲ್ಲ. ಆಮೇಲೆ ಧ್ರುವ ಸರ್ಜಾ ಅವರು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದರು. ಡಾಲಿ ಧನಂಜಯ್ ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, ಅವರು ವಿದೇಶಕ್ಕೆ ಹೋಗಿದ್ದಾರೆ. ಸತೀಶ್ ನಿನಾಸಮ್ ಅವರು ಅಯೋಗ್ಯ 2 ಚಿತ್ರೀಕರಣದಲ್ಲಿ ಅವರು ಬ್ಯುಸಿ ಇದ್ದಾರೆ. ಇನ್ನು ರಕ್ಷಿತ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ, ಅವರೇನೋ ಉಡುಪಿನಲ್ಲಿದ್ದರಂತೆ, ಅವರು ಕೂಡ ಮೊನ್ನೆ ಪ್ರೋಗ್ರಾಮಿಗೆ ಬರಲಿಲ್ಲ. ರಚಿತಾ ರಾಮ್ ಅವರು ಬೆಂಗಳೂರಿನಲ್ಲಿದ್ದರೂ ಕೂಡ ಅಟೆಂಡ್ ಮಾಡಿಲ್ಲ. ರುಕ್ಮಿಣಿ ವಸಂತ್ ಹೈದರಾಬಾದ್ ಶೂಟಿಂಗ್ನಲ್ಲಿ ಅವರು ಬ್ಯುಸಿಯಾಗಿದ್ದಾರೆ, ಅವರು ಬಂದಿಲ್ಲ. ಶ್ರುತಿ ಹರಿಹರನ್ ಅವರು ಬೆಂಗಳೂರಿನಲ್ಲಿದ್ದರು. ಬಟ್ ಇವ್ರನ್ನೆಲ್ಲ ಕರೆದವ್ರು ಯಾರು ಅಂತ ಒಂದು ಚೆಕ್ ಮಾಡಬೇಕಿದು, ಫ್ಯಾಕ್ಟ್ ಚೆಕ್ ಇದು. ಜಗ್ಗೇಶ್ ಅವ್ರು ಹೇಳ್ತಾರೆ ತಡವಾಗಿ ತಲುಪಿದ ಆಮಂತ್ರಣ ಪತ್ರಿಕೆ ಬರಲಿಲ್ಲ. ದುನಿಯಾ ವಿಜಯ್ ಅವರು ಸಿಟಿ ಲೈಟ್ಸ್ ಶೂಟಿಂಗ್ ಅವರ ಮಗಳ ಚಿತ್ರದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಇನ್ವಿಟೇಷನ್ ಅನ್ನೋದು 1 ವಾರ 15 ದಿನ ಮೊದಲೇ ಹೋಗಿದ್ರೆ ಎಲ್ಲರೂ ಟೈಮ್ ಮಾಡ್ಕೋತಾ ಇದ್ರು ಅಂತ ಕೆಲವರು ಹೇಳೋದು. ಇನ್ನು ಯಾವಾಗ ಡಿ ಕೆ ಶಿವಕುಮಾರ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟರು, ಈಗ ಡಿ ಕೆ ಪರ ಮತ್ತು ವಿರೋಧ ಹೇಳಿಕೆಗಳು ಬರ್ತಾ ಇದೆ ಚಿತ್ರರಂಗ ಮತ್ತು ರಾಜಕೀಯದಲ್ಲಿ. ಕಲಾವಿದರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ವಾರ್ನಿಂಗ್ಗೆ ಈಗ ಪರ ವಿರೋಧ ಅಂತಕ್ಕಂಥ ತೀವ್ರವಾಗ್ತಾ ಇದೆ. ಡಿ ಸಿ ಎಂ ಸಾಹೇಬರು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ರಮ್ಯಾ, ಬಟ್ ತಮಾಷೆ ಏನು ಗೊತ್ತಾ, ರಮ್ಯನೇ ಹೋಗಿಲ್ಲ ಪ್ರೋಗ್ರಾಮ್ಗೆ. ಇನ್ನು ಡಿ ಕೆ ಶಿ ಮಾತಿಗೆ ಸ್ಯಾಂಡಲ್ವುಡ್ ನಟರು ಒಬ್ಬೊಬ್ಬರು ಅನ್ನೋದು ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ. ನಿರ್ಮಾಪಕರು ನಿರ್ದೇಶಕರ ಕೌಂಟ್ರ್ ಏನೇನು, ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿನೇ. ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ನಟ್ಟು ಬೋಲ್ಟ್ನ ಹಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾಯಿದ್ದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರೋಲ್ಲ? ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಅಲ್ಲಿ ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರೋಲ್ಲ ಇವರು? ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು. ಹಿಂದಿ ಓದೋರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ? ಕನ್ನಡಿಗರು ಅಂದರೆ ಅಷ್ಟೊಂದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಕರೆಕ್ಟು. ಇವರು ಅದೇ ಕಲೀರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಪ್ರೇಷನ್ ಆಗಿ ಬಂದಿದ್ದರು, ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ಕುಮಾರ್ ಅವರು. ಏನಕ್ಕೆ ಬರಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾಯಿರೋದು? ಯಾಕೆ ಬರಲ್ಲ? ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು. ಅದನ್ನು ಚರ್ಚೆ ಮಾಡ್ತಾ ಇರೋದಕ್ಕಿಂತ ತುಂಬ ಮುಖ್ಯವಾದ ವಿಷಯಗಳು ಬೇರೆ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಮಗೆ ಕಾಂಟ್ರವರ್ಸಿ ಮುಖ್ಯ ಅಲ್ವಲ್ಲ, ಅದು ಸಮಯ ವ್ಯರ್ಥ ಅಂತ ನನಗನ್ಸುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅವ್ರು ಹೇಳಿದ್ದು ಅಲ್ಲಿ ಉಪಸ್ಥಿತರಿಲ್ಲದ ಸಿನಿಮಾದವ್ರ ಬಗ್ಗೆ, ಅಲ್ಲಿ ಇರಬೇಕಾಗಿತ್ತು, ಸಿನಿಮಾದ ಕಾರ್ಯಕ್ರಮ ಆಗಿದ್ದರಿಂದ ಎಲ್ಲರೂ ಇರಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಆ ಆಶಯವನ್ನು ಗಮನಿಸೋಣ, ಯಾಕೆ ಕಾಂಟ್ರವರ್ಸಿ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬೇಕು? ಡಿ ಕೆ ಅವರಿಗೂ ಜವಾಬ್ದಾರಿತನ ಇದೆ. ಅವರು ಈ ನಾಡಿನ ಒಬ್ಬ ಡೆಪ್ಟಿ CM. ಅವ್ರಿಗೆ ನ್ಯಾಚುರಲಿ ಈಗ ನಾವೇ ಏನಾದರೂ ಮಾತಾಡುವಾಗ ಏನಾದರೂ ಒಂದು ವಿಷಯ ಹೇಳ್ತೀವಿ, ಮಾಡಲಿಲ್ಲ ಅಂದರೆ ಕೈಕಾಲು ಮುರಿದಾಕ್ಬಿಡ್ತೀವಿ ಅಂತೀವಿ. ನಿಜವಾಗ್ಲೂ ಕೈಕಾಲು ಮುರಿದಾಕ್ತೀವ ನಾವು? ಅವ್ರು ಹೇಳಿದ ಅರ್ಥ ನಟ್ಟು ಬೊಟ್ಟು ಏಟ್ ಮಾಡಿದ್ರಿ, ಚಿತ್ರರಂಗ ನೀವೆಲ್ಲ ಒಂದಾಗಿರಿ, ಯಾವುದಕ್ಕೂ ಯಾರ ಪಕ್ಷಕ್ಕೂ ಬೆರಿಬೇಡಿ. ಈ ಥರ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಬಂದಾಗ ಎಲ್ಲರೂ ಬರಬೇಕು ಅಂತ ಆ ಅರ್ಥದಲ್ಲಿ ಹೇಳಿದ್ರದ್ದು, ಬೇರೆ ಅರ್ಥ ಇಲ್ಲ. ಉದ್ಯಮ ಅಂದರೆ ಚಿತ್ರೋದ್ಯಮಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಾದ್ರೆ ನೀವೆಲ್ಲ ಇರ್ರಿ, ಅದಕ್ಕೋಸ್ಕರ ಆ ಥರ ಅರ್ಥ ಹೇಳಿದರೆ ನಿಜವಾಗ್ಲೂ ಖುಷಿ ಆಯಿತು. ಅವ್ರು ಹೇಳಿದ್ದು ಉದ್ಯಮ, ಚಿತ್ರೋದ್ಯಮ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇರಬೇಕಾದ್ರೆ ನೀವೆಲ್ಲ ಇರ್ರಿ, ಒಟ್ಟಾರೆ ಇದ್ದರೆ ಇನ್ನು ನಮ್ಮ ಇಂಡಸ್ಟ್ರಿ ಇವತ್ತು ಬೇರೆ ರೀತಿ ಇರ್ತದೆ ಅಂತ ಒಂದು ಅರ್ಥ ಹೇಳಿದ್ರೆ ಅದು ಒಂದು ಕರೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರೋದ್ಯಮ ಟಾರ್ಗೆಟ್ ಹೇಳಿದ್ದು, ನಟರು ಅಂತ ಪರ್ಟಿಕ್ಯುಲರ್ ಹೇಳಿಲ್ಲ, ಎಲ್ಲರೂ ಬರಬೇಕು ಅಂತ ಹೇಳಿದ್ರು. ಆದರೆ ನಮ್ಮಲ್ಲಿ ಏನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾರು ಹೋಗಿ ಮೀಟ್ ಮಾಡಿದರೆ, ಯಾರು ಹೋಗಿ ಕರೆದಿದ್ದಾರೆ, ಏನು ಮಾಡಿದ್ರೆ ಎಲ್ಲ ಡೀಟೇಲ್ ತಿಳ್ಕೊಳ್ದ್ರೆ ನಾವು ಮಾತಾಡೋ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಯಾರಿಗೆ ಆಹ್ವಾನವಾಗಿದೆ. ಚಿತ್ರೋದ್ಯಮನೇ ನೀವು ಬರಲಿಲ್ಲ ಅಂದರೆ ಮತ್ತೆ ಇದೆಲ್ಲ ಯಾರಿಗೆ, ಯಾರಿಗೋಸ್ಕರ ಇದು ಮಾಡ್ತಿರೋದು? ಬಹುಶಃ ಅವರು ಬಳಸಿದ ಪದ ಉದ್ದೇಶ ಚೆನ್ನಾಗೇ ಇದೆ, ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಆದರೆ ಸಾಧು ಕೋಕಿಲ ಅವರು, ನೀವು ಯಾರ ಹತ್ರನೂ ಲೆಟರ್ ಕಳಿಸಿದ್ರೆ ಯಾರು ಬರ್ತಾರೆ? ಪ್ರೀತಿಯಿಂದ ಆಹ್ವಾನಿಸೋದಿದೆಲ್ಲ ಅದಾಗಿದ್ರೆ ಪ್ರತಿಯೊಬ್ಬರು ಬರ್ತಾರಲ್ವಾ? ಕೆ ಶಿವಕುಮಾರ್ ಅವರು ಕೂಡ ಚಿತ್ರರಂಗದಲ್ಲಿ ಇವತ್ತು ಬಹಳ ದೊಡ್ಡ ಎಕ್ಸಿಬಿಟ್ರು. ಉದ್ದೇಶದಲ್ಲಿ ಕೆಟ್ಟದಿಲ್ಲ.
ರೈಟ್, ಕೆಲವರ ಸ್ಟೇಟ್ಮೆಂಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋ ಉದ್ದೇಶ ಸರಿ ಇದೆ. ಆದರೆ ಕಾರ್ಯಕ್ರಮದ ಆಯೋಜಕರು ಜಯಮಾಲ ಅವರು ಅದನ್ನೇ ಹೇಳಿದ್ದು, 6 ಗಂಟೆಗೆ ನೀವು ಯಾರದೋ ಕೈಲಿ ಒಂದು ಇನ್ವಿಟೇಷನ್ ಕಳಿಸಿದ್ರೆ ಯಾರು ಬರ್ತಾರೆ? ಪ್ರೀತಿಯಿಂದ ಕರಿಬೇಕು. ಆಮೇಲೆ ಪ್ರೀತಿ ಇಲ್ಲದೆ ಇದ್ದರೂ ಮೊದಲೇ ವೆಲ್ ಆರ್ಗನೈಸ್ ಮಾಡಿ. ಒಂದು ಮದುವೆಗೆ ಕರಿಬೇಕಾದ್ರೆ 15-20 ದಿನ ಮೊದಲೇ ಕರೀತಾರಪ್ಪ. ಇಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಿರ್ಬೇಕಾದ್ರೆ 7 ಗಂಟೆಗೆ ಪ್ರೋಗ್ರಾಮ್ ಇಟ್ಬಿಟ್ಟು 6 ಗಂಟೆಗೆ ಬನ್ನಿ ಅಂದರೆ ಯಾರು ಬರ್ತಾರೆ? ಅದನ್ನು ಯೋಚನೆ ಮಾಡಬೇಕು.